ನಿಮ್ಮ ತಂಗಿ ನನ್ನ ಹತ್ರ ಮಾತಾಡಿಲ್ಲ. ಆಕೆಗೆ ಬೇಜಾರಿರ್ಬೋದು ರೀ ನನ್ನ ಮೇಲೆ, ಬಟ್ ಮಾತಾಡಿಲ್ಲ. ನೀವು ಅಂತೀರಿ ಮಾತಾಡಿ ಸರಿ ಮಾಡ್ಕೊ, ಫ್ರೆಂಡ್ಸ್ ಆಗಿರಿ ಅಂತ. ನಿಮ್ಮ ತಂಗಿ ನೋಡ್ರಿ ನನ್ನ ಮಕ್ಕ ನೋಡಿದ್ರೆ ಓಡೋಕ್ಕಳ. ಹೋಗ್ಲಿ ಬಿಡ, ಯಾಕೆ ತಲೆ ಕೆಡ್ಸ್ಕೊಂತಿ? ಮಾತಾಡ್ಸ್ಲಿಲ್ಲ ಅಂದ್ರೆ ಮಾತಾಡ್ಸ್ಲಿಲ್ಲ ಅಷ್ಟೇ. ಹೌದಿಲ್ಲ, ರಿಲ್ಯಾಕ್ಸ್ ಆಗಿದ್ರ ಆತಪ್ಪ. ನಾನು ಏನಾದ್ರು ಮಾತ್ಬಿಟ್ಟೇನೆ ಇಲ್ಲ. ಅದು ಹೋಗ್ಲಿ ಬಿಡ, ಈ ಡ್ರೆಸ್ನಾಗ ಎಷ್ಟು ಚಂದ ಕಾಣತಿ ಗೊತ್ತನ. ನೀವು ಅಷ್ಟೇ ಈ ಶೇರ್ವಾನಿ ಒಳಗೆ ಮುಸ್ಕಾಣತ್ತೀರಿ. ನನಗೆ ಈಗ ಒಂದು ಐಡಿಯಾ ಬರತ್ತೆ. ಇಬ್ರು ಗ್ರೀನ್ ಹಾಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ. ನಿಮ್ಮ ಶೇರ್ವಾನಿ ಸ್ವಲ್ಪ ಸಿಮಿಲರ್ ಐತಿ, ಪೂರ್ತಿ ಇಲ್ಲ. ಫುಲ್ ಗ್ರೀನ್ ಒಳಗೆ ಯಾವ್ದಾರು ಹುಡುಕಿದ್ರೆ ಚೆನ್ನಾಗಿರ್ತಿತ್ತೇನ. ಹೌದು ನೋಡ, ಅವತ್ತು ಬಟ್ಟೆ ಅಂಗಡಿಗೆ ಐಡಿಯಾ ಬರಲಿಲ್ಲ. ಮ್ಯಾರೇಜಿಗೆ ಮಾತ್ರ ಇಬ್ರು ಸೇಮ್ ಟು ಸೇಮ್. ನಿನ್ನ ಸ್ಯಾರಿ ಯಾವ ಥರನ ಅದೇ ಥರ ನನ್ನ ಡ್ರೆಸ್ ಇರ್ಬೇಕು. ಹಂಗ ಮಾಡ್ಬೇಕು ನೋಡ್ರಿ. ಈ ಸಲ ಸ್ವಲ್ಪ ಅವಸರ ಆದಂಗತ್ತೆ. ಮ್ಯಾರೇಜಿಗೆ ಮಾತ್ರ ಒಂದು ತಿಂಗಳಿಗಿಂತ ಮುಂಚೆನೆ ಚಲೋ ಸ್ಯಾರಿ ಹುಡುಕಿ ಬ್ಲೌಸ್ ರೆಡಿ ಮಾಡ್ಕೊಂಡು ನಿಂದು ಡ್ರೆಸ್ ರೆಡಿ ಮಾಡ್ಕೊಂಡು ರೆಡಿ ಇರೋಣ. ಏನಂತೀರಿ? ಅಪ್ಪ ದೇವ್ರ, ಮನ್ಸಿಗೆ ಈಗ ಒಂಚೂರು ಸಮಾಧಾನ ಆತ್ ನೋಡ್ರಿ. ಯಾಕ್ಲಿ, ಏನಾತು? ಮತ್ತಿನ್ನೇನ್ರಿ, 8ರಿಂದ 12 ಮಟ್ಟ ಮೂರ್ತೈತಿ, ತಡ ಆಕತಿ, ದೌಡ್ ಬರ್ರಿ ಅಂತ ಅಷ್ಟೇ ಹೇಳಿದ್ರು. ಮತ್ತು 10:30 11ಕ್ಕೆ ಬಂದ್ರು. ಗೊತ್ತಾಗಲ್ಲ ಇವ್ರಿಗೆ ಟೈಮ್ ಸೆನ್ಸ್ ಅನ್ನೋದು ಸ್ವಲ್ಪ ರೈತ ಇವ್ರಿಗೆ. ರಾವು ಕಾಲ ಐತೆ ಅಂತ ಅಷ್ಟು ಹೇಳೇನಿ. ಹೇಳಿದ್ಮ್ಯಾಗೂ ತಡ ಮಾಡೋದು. ನಾನು ಗಂಡ್ಮಕ್ಳಿಗೆ ಅನ್ನಂಗಿಲ್ಲ, ಅವ್ರೇನು ಒಂದು ಪ್ಯಾಂಟ್ ಹಂಗೆ ಹಾಕೊಂಡು ತಯಾರಾಕಾರ ಜಳಕ ಮಾಡಿ. ಇವು ಹೆಣ್ಮಕ್ಳು ಮನೆಯವ್ರು ತಯಾರಾಗಬೇಕಲ್ಲ ಪಟ್ 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 ಅಂತೇಳಿ ಭಾಳ ಬೇಜಾರತ್. ನನ್ನ ಕರೆನ ಸಿಟ್ಟ ಬಂದಿತ್ತು ನನಗೆ. ಮತ್ತಿನ್ನೇನಾರ ಅಂದ್ರೆ ಪಾಟೀಲ್ ಅಣ್ಣಾರಿಗೆ ಬೇಜಾರಾಕೈತಲ್ಲ ಅಂತ ಸುಮ್ಮನದೇನಿ. ಸ್ವಲ್ಪ ಒಂದು ಮನುಷ್ಯ ಟೈಮಿಂಗ್ ಅನ್ನೋದಿಲ್ಲ. ಹಂಗಾರೆ ಇವ್ರಿಗೆ ಏನು 5ಕ್ಕೆ ಅಂತ ಹೇಳ್ಬೇಕಿತ್ತ ಹೆಂಗೆ? ಆಗ್ಲಿ ಮನ್ಯಾಗ ಸಣ್ಣ ಮಕ್ಳು, ಆಮೇಲೆ ನೀ ತಯಾರಾಗು ನಾ ತಯಾರಾಗು, ಅವ್ರು ಬರಲಿ ಇವ್ರು ಬರಲಿ ಅನ್ನೋ ಮಟ್ಟ ಅದ್ರಾಗ ಬೇರೆ ಊರಿಗೆ ಹೋಗಿ ಅವ್ರು ಸೊಸಿ ಬೇರೆ ಕರ್ಕೊಂಬರೋದಿತ್ತಂತೆ. ಹಿಂಗೆಲ್ಲ ಆಗಿ ಒಂಚೂರು ತಡ ಹಾಕಿರ್ತೈತಿ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. 11 ಗಂಟೆಗೆ ಬಂದರೂ ಒಂದು ತಾಸ್ನಾಗ ಏನು ಎಂಗೇಜ್ಮೆಂಟ್ ಆಗೋಗ್ಬಿಡ್ತೈತಿ. ಒಂದು ಉಂಗುರ ಬದಲಾಯಿಸೋದು ಎಷ್ಟೊತ್ತು ಆಗೋತ್ತು, ಇಲ್ಲಿಗೆಲ್ಲ ಮುಗಿತಾ ಫಂಕ್ಷನ್. ಯಾಕೆ ಟೆನ್ಷನ್ ತೊಗೊಳತಿ? ಆರಾಮಾಗಿರು. ಆಯ್ತು, ತಲೆ ಏನಾದ್ರು ಸಿಡಿ ಹಾಕತ್ತ ಅಂದಂಗೆ. ಜೋಡಿ ಭಾಳ ಚಂದಾಗೈತಲ್ಲ ರೀ. ಇಡು ಜೋಡು ಹೇಳಿ ಮಾಡಿಸ್ದಂಗೆ ಆಗೈತಿ. ಮಸ್ತಾಗೈತಿ. ಇಡು ಜೋಡು ಅಂತೂ ಭಾರಿ ಚಂದಾಗೈತಿ. ಅಲ್ಲೇ ನಿನ್ನ ಮಗಳ ಮಕ್ಕ ನೋಡಿರಿ, ಮಕ್ಕ ಸೊಟ್ಟ ಮಾಡ್ಕೊಂಡು ಅಡ್ಯಾಡಕತ್ತಾಳ. ನಾನೇನು ಮಾಡಲಿ, ಆ ಹುಡುಗಿ ಯಾಕೆ ಹಂಗೆ ಮಾಡ್ತೈತೆ ಏನಾತಾಗ. ಇಡು ಜೋಡು ಚಲೋ ಐತಿ, ನೋಡಿದವ್ರು ನಿಜವಾಗ್ಲೂ ಹೊಗಳ್ತಾರ. ಹೋಗ್ಲಿ ಬಿಡ್ರಿ. ಅಂದಂಗೆ ಅಷ್ಟರು ಗೆಸ್ಟ್ ಎಲ್ಲ ಊಟಕ್ಕೆ ಹೋದ್ರನ ನಾನು ನೋಡ್ತೇನೆ ತಡಿಪ. ಮತ್ತೆ ಅಲ್ಲಿ ಯಾರಿಗಾರ ಏನಾರು ಕಡಿಮೆ ಬೀಳೋದು ಬೇಡ. ಆರಾಮನ್ರಿ? ಆರಾಮ್ ನೋಡ್ರಿ. ನೀವ್ಯವ್ರ ಅನುವ್ರ ಅತ್ತಿಯರಲ್ರಿ? ಬರೋಬ್ಬರಿ ಹೇಳಿದ್ರಿ ನೋಡ್ರಿ. ಭಾಳ ಚಂದ ನೆನ್ಪಿಟ್ಕೊಂಡಿರಿ. ಆರಾಮದಿರಲ್ರಿ? ಆರಾಮದಿರನವ? ಆರಾಮದಿವ್ರಿ ಎಲ್ಲಾರು. ಶಂಕರ್ ಮಾತಾಡ್ತೀರಿ? ಒಂಚೂರಲ್ಲಿ ನೋಡ್ತೀನಿ. ಶಂಕರ್ ಅವರೇ, ಇಲ್ಲೇ ಇದೀನಿ, ಬಂದೆ. ಮತ್ತೆ ನಿಮ್ಗೆ 2 ಮಕ್ಕಳನ್ರಿ? ಹ್ಞೂ ರೀ, ನನಗಿಬ್ರಿ. ಅಂದಂಗೆ ನಿಮಗ್ರಿ? ನನಗೆ ಅನುನ್ ಗಂಡ ಮತ್ತೆ ಬಿಟ್ಟು ತಂಗಿ ಅದಾಳ. ಆಕಿ ಇವತ್ತು ಬರೋಕ್ಕಾಗಲಿಲ್ಲ. ಇವತ್ತು ಆಕಿಗೆ ಯಾಕೆ ಚಳಿ ಜ್ವರ, ಈ ವಾತಾವರಣನ ಬರೋಬ್ಬರಿ ಇಲ್ಲ ನೋಡ್ರಿ. ಜಗ್ಗ ಥಂಡಿ ಜ್ವರ ಅಂದ್ರೆ ಥಂಡಿ ಜ್ವರ. ಪಾಪ ಆಕಿಗೆ ಬರ್ಬೇಕಂದ್ರೆ ಇವತ್ತು ಆಗಲಿಲ್ಲ ನೋಡ್ರಿ. ಆಕಿನೂ ಚಲೋ ಮನೆ ಕೊಟ್ಟೇನ್ರಿಪ್ಪ, ಇದ್ದಂಥ ಮನೆಗೆ ಕೊಟ್ಟೇನೆ ನಾನೇನು. ಮತ್ತೆ ಹೊಳೆನೂ ಅಷ್ಟ ಭಾರಿ ಚಲೋ ಅದನ್ನು. ಹೌದ್ರಿ, ಒಳ್ಳೇದಲ್ಲ. ಮಕ್ಕಳು ಹೆಣ್ಮಕ್ಳು ಎಲ್ಲಾದ್ರೂ ಏನ್ರಿ ಖುಷಿಯಾಗಿರ್ಬೇಕು. ಅಂದಂಗೆ ಅಕ್ಕಾರ, ನಿಮ್ಮಂತೀರ ಒಂಚೂರು ಮಾತಾಡ್ಬೇಕಿತ್ರಿ. ಏನಿಲ್ಲ, ಇಡು ಜೋಡು ಭಾರಿ ಚಲೋ ಐತಿ. ನಿಮ್ಮನ್ನು ನೋಡಿದ್ರೆ ಗೊತ್ತಾಕತಿ ಭಾರಿ ಸಂಪನ್ನದಿರಿ ಅಂತೇಳಿ. ಭಾಳ ಖುಷಿ ಆಯ್ತ್ರಿಪ್ಪ ನಿಮ್ಮನ್ನು ಮಾತಾಡ್ಸಿ. ನನಗಂತರ ಹುಡುಗನ ಅಷ್ಟೇ ಭಾಳ ಚಂದ ಸಂಪ್ರದಾಯ ಎಲ್ಲ ಭಾಳ ಕಲ್ತಿರಂತಲ್ಲ ನೀವು. ಹೌದ್ರಿ, ಕಲ್ತಿರಿ ಅನ್ನಕ್ಕೇನ್ರಿ, ಹಿರಿಯರು ಮಾಡ್ಕೊಂಡು ಹೋಗಿದ್ದೇನೆ ನಡ್ಸ್ಕೊಂಡು ಹೋಗೋದಪ್ಪ ಅಷ್ಟೇ. ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡ್ರಿ. ಅಲ್ಲ ಮತ್ತೆ ನಾ ಹಿಂಗೆ ಹೇಳಿದೆ ಅಂತೇಳಿ ಮತ್ತೆ ಅನ್ನಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಸರಿ ಆಗೋದಿಲ್ಲ ಅದಕ್ಕೆ. ಇಲ್ಲ, ಏನು ಹೇಳ್ರಿ? ಪರವಾ ಬಾಯ್ಲೆ ಪಾರ್ವತಿ ನೋಡಲೆ ಏನ ಮಾತಾಡಕತ್ತಾಳಕಿ ನಮ್ಮ ಬೀಗ್ತಿ. ಏನಾರ ಒಂದು ತಲೆಯಾಗ ತುಂಬೋದಕ್ಕಿಂತ ಮುಂಚೆ ನಡಿ. ಯಾವಾಗ ಬಂದ್ರಿ ಶೋಭಕರ? ಪಾರ್ವತಿ ಬಂದೇನವ? ಅಯ್ಯೋ, ನೀನು ಗದ್ದಲಾಗದಿಯವ. ಎಲ್ಲೇ ಗೊತ್ತಾವ ಕೇಳ. ಬಂದು ಈಗ ಭಾಳತದ ಎಂಗೇಜ್ಮೆಂಟ್ ನಡೆಯಕತ್ತಿತ್ತಲ್ಲ ಅವಾಗ ಬಂದೆ. ಅಂದಂಗೆ ಎಲ್ಲಿ ಮಗ ಸುಸಿ ಕಾಣವಲ್ರ? ಬಂದಾರನ ಇಲ್ಲ? ಬಂದಾರ? ಪಾರ್ವತಿ ಬಾಯ್ಲೆ. ಅತ್ತಿದು ಮತ್ತೆ ಸೊಸಿದು ಒಂದ ಹೆಸರು. ಕೇಳಕ್ಕೆ ಎಷ್ಟು ಖುಷಿ ಆಕತಿ ಅಲ್ಲ. ಆದ್ರೂ ಮನೆಯೊಳಗೆ ಕರಿವತ್ನ್ಯಾಗ ಯಾರನ್ನ ಕರಿತಾರಂತೇಳಿ ಗೊತ್ತಾಗುದಿಲ್ಲ ನೋಡ್ರಿ. ಇಲ್ಲ ನಮ್ಮ ಮನೆಯವ್ರು ಕರಿಯಾಕತ್ರ ಏ ಪಾರ್ವತಿ ಅಂತಾರ. ನಾ ಅಂದ್ರೆ ಗೊತ್ತಾಕೈತಿ ನನ್ನ ಕರಿಯಾಕತ್ತಾರ ಅಂತೇಳಿ ನಾನು ಹೋಗಿರ್ತೇನೆ. ಸೊಸಿಗೆ ಹಂಗೆ ಕರೆಯಂಗಿಲ್ಲ. ಪಾರ್ವತಿ ಬಾರಮ್ಮ ಇಲ್ಲಿ ಅಂತ ಹಿಂಗೆ ಕರಿತಾರಲ್ಲ, ಹಾಗಾಗಿ ಗೊತ್ತಾಕೈತಿ. ಆಮೇಲೆ ನಮ್ಮ ಮಗ ಅಂತರೂ ಪಾರು ಅಂತಿರ್ತಾನ, ನನಗಂತರೂ ಪಾರು ಅನ್ನಂಗಿಲ್ಲಮ್ಮ. ಹಾಗಾಗಿ ಗೊತ್ತೇ ಆಗಂಗಿಲ್ಲ. ಅದು ಗೊತ್ತಾಕೈತಿ ದೌಡ. ಅತ್ತಿಯವ್ರ ಏನಿಲ್ಲ, ಪಾರ್ವತಿ ಇವರಿಗೆ ಪರಿಚಯ ಮಾಡ್ಸೋಣ ಅಂತ ಕರ್ನಿ. ನಮಸ್ಕಾರ ರೀ ಆಂಟಿ. ನಮಸ್ಕಾರ. ಏನು ಓದಿವಾ? ಫೈನಲ್ ಇಯರ್ ಬಿಕಾಮ್ವರೆಗೂ ಮುಗ್ದೈತಿ. ಅದಾದ್ಮೇಲೆ ನಾನು ಕಲಿಯಕ್ಕೆ ಹೋಗಲಿಲ್ಲ ರೀ. ಇವ್ರ ಮಗನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಲ. ಇವ್ರು ನಮ್ಮ ಅನುದು ಮತ್ತು ಆದಿತ್ಯ ಅಂದು ಅವ್ರದ್ದು ಲವ್ ಮ್ಯಾರೇಜೇ. ಹೌದನ? ಒಳ್ಳೇದಾಗ್ಲಮ್ಮ. ಮೊಮ್ಮಕ್ಳು ಅದಾವ್ರಿ, 3 ಮೊಮ್ಮಕ್ಳು. ಪಾರ್ವತಿ ಹುಡುಗರು ಅಲ್ಲೇ ಅವ್ವ ಅಪ್ಪ ಎತ್ಕೊಂಡಾರ್ರಿ. ಅತ್ತಿಯರ ಎತ್ಕೊಂಡಾರನ? 3 ಮೊಮ್ಮಕ್ಳು ಅದಾವ್ರಿ. ನನ್ಗೆ 3 ಅವಳಿ ತ್ರಿವಳಿ ನೋಡ್ರಿ. ಅವು ಕೇಳಿ ಭಾಳ ಖುಷಿ ಆಯ್ತು. ನಮ್ಮವರು ಅಂದ್ರೆ ಕೇಳಿ ಭಾಳ ಖುಷಿ ಆತ್ರಿ. ಅಂದೆ ಏನದ ಒಂಥರ ಈ ಥರ ಹುಟ್ಟಕ್ಕೆ ಒಂದು ಪುಣ್ಯ ಬೇಕು ನೋಡ್ರಿ. ಅಂದಂಗೆ ನೀವು ಎಷ್ಟು ಮಂದಿವ? ನಾವಿಬ್ಬರು ರೀ, ಅಕ್ಕ ತಂಗಿ. ಅಣ್ಣ ತಮ್ಮ ಅದು ಯಾರು ಇಲ್ರಿ. ಇಲ್ಲೇ ಅದಾಳ ನಮ್ಮ ತಂಗಿನ.
ಮಾವ ನಿಮ್ಗೆ ಹುಡ್ಕಾತಿದ್ರ ಅಕ್ಕ. ಹೌದನ, ಇಲ್ಲಿ ಮಾತಾಡತ್ತಿದ್ದೆ. ಅಂದಂಗ ಇವ್ರೇನಾ ನಿಮ್ಮ ತಂಗಿ? ನಮಸ್ಕಾರ ರೀ. ಒಳ್ಳೆ ಸಂಸ್ಕಾರಮ್ಮ, ಒಳ್ಳೆ ಸಂಸ್ಕಾರ. ನೀನೇನು ಮಾಡ್ಕೊಂಡಿದೀಯವ? ನಾನೀಗ ಕಾಲೇಜಲ್ಲಿ ಲೆಕ್ಚರ್ ಅದೇನ್ರಿ. ಹೌದಾ, ಚಲೋ ಬಿಡವಾ. ಹಂಗಾರೆ ಒಳ್ಳೆ ವಿದ್ಯಾಭ್ಯಾಸನ ಐತಿ. ಖುಷಿ ಆತವ ನಿಮ್ಮ ನೋಡಿ ಮಾತಾಡ್ಸಿ. ಓದ್ಬೇಕು ಮಕ್ಕಳು, ಹಿಂಗೆ ಏನಾರ ಒಂದು ಸಾಧನೆ ಮಾಡ್ಬೇಕು. ಅಂದಂಗೆ ಈ ಡ್ರೆಸ್ ಭಾಳ ಚಂದಾಗೈತೆ ನನಗೆ. ಅಯ್ಯೋ, ಇವ್ರ ತಾಯಿಯವರು ಅಷ್ಟೇ ಶಾಸ್ತ್ರ ಸಂಪ್ರದಾಯ ಅವೆಲ್ಲ ಭಾಳ ಅವರು ಹಳ್ಳ್ಯಾಗ ಗೊತ್ತಲ್ಲ ನಿಮ್ಗೆ, ಹಬ್ಬ ಹುಣ್ಣಿಮೆಲ್ಲ ಹೆಂಗೆ ಮಾಡ್ತಾರೆ ಅಂತೇಳಿ. ಮಕ್ಕಳು ಅಷ್ಟೇ, ನಮ್ಮ ಪಾರ್ವತಿನೂ ಅಷ್ಟೇ, ಲಕ್ಷ್ಮಿನೂ ಅಷ್ಟೇ, ಇಬ್ರು ಭಾಳ ಚಂದ. ಇದು ಓದಿದ್ರಾಗ ಮುಂದೆ ಊರಾಗಂತರು ಯಾರು ಕೇಳಿದ್ರು ಒಂದು ಕೆಟ್ಟ ಹೆಸರು ಇಲ್ಬಿಡ್ರಿ. ಮತ್ತು ಮನ್ಯಾಗ ಹಬ್ಬ ಹುಣ್ಣಿಮೆನೂ ಅಷ್ಟೇ ಭಾರಿ ಚಂದ ಮಾಡ್ಕೊಂಡು ಹೋಗ್ತಾರ. ಹುಡುಗಿನೂ ಭಾರಿ ಶಾಣೆ ಐತ್ರಿ. ಹಾಂ, ನಾನೇನೋ ಒಂದು ಹೇಳೋಣ ಅಂದ್ರೆ ಇವ್ರ ಪುರಾಣನೇ ಆಯ್ತು. ಪಾರ್ವತಿ ಪಾಪು ಅಳಾಕತ್ತೈತವ, ಅಳ್ಯಾರ ಕೈಯಾಗ ಕೊಟ್ಟು ಬಂದು ನೋಡು. ಯಾಕೆ ಅವ್ರ ಎತ್ಕೊಂಡು ಸುಮ್ಮನೆ ಅಂತೇಳಿ ಒಟ್ಟು ಹಾಲು ಕುಡಿಸ್ಬಾ. ಅಳಾಕತ್ತೈತನ್ಬೇ? ಅಂದಂಗೆ ಇವ್ರ ನೋಡ್ರಿ ಶಾಂತಕರ್ ಅಂತೇಳಿ ನಮ್ಮ ಬೀಗ್ರಿ, ಅಲ್ಲಿ ಕಲ್ಗಟ್ಟಿಗೆ ಆಗಿರ್ತಾರೆ ಇವ್ರ. ಹೌದನ್ರಿ? ನಿಮ್ಮ ಬಗ್ಗೆ ಭಾಳ ಹೇಳಾಕತ್ತಿದ್ರಿ ಇವ್ರು. ಎಲ್ಲಾರು ದೊಡ್ಡ ಗುಣಾರಿ ಅಕ್ಕಾರ, ನಮಸ್ಕಾರ ರೀ. ನಿಮ್ಮನ್ನು ಭೇಟಿಯಾಗಿ ಭಾರಿ ಖುಷಿ ಆಯ್ತು ರೀ. ಆಗಲ್ಲೇ ಮಾತಾಡ್ಸ್ಬೇಕಂದೆ, ನೀವು ಭಾಳ ಕೆಲಸದಾಗಿದ್ರಲ್ಲ, ಹಾಗಾಗಿ ಸುಮ್ಮನಾಗಿದ್ದೆ. ಇವ್ರ ಸಂಬಂಧ ಸಿಗಕ್ಕೆ ನಾವು ಪುಣ್ಯನ ಮಾಡೇವಿ ಬಿಡ್ರಿ. ಭಾಳ ಅಂದ್ರೆ ಭಾಳ ಒಳ್ಳೆ ಮನುಷ್ಯರಿಪ್ಪ. ನಮ್ಮ ಹೆಣ್ಮಕ್ಳಿಗೆ ಹುಡುಕಿದ್ರೆ ಹಿಂಗೆ ಸಿಗ್ತಿದ್ದಿಲ್ಲ ಬಿಡ್ರಿ. ಯಾವ ಬಿಡ್ರಿ ಶಾಂತಕರ. ಅದು ಈಗ ಊರಾಗ ಒಂದು ಗಿರಣಿ ಹಾಕ್ಕೊಂಡಾರ. ಗಿರಣಿ ಹಾಕ್ಕೊಂಡು ಹಿಟ್ಟಿನ ಗಿರಣಿ ರೀ, ಅದನ್ನು ನಡ್ಸ್ಕೊಂಡು ಹೊಂಟಾರ ನೋಡ್ರಿ. ಈಗ ಈಕಬೇಕಿಲ್ಲ ಲೆಕ್ಚರ್ ಅದಾಳ. ಈಗ ಇಕ್ಕಿದು ಒಂದು ಮದುವೆದು ವಿಚಾರ ಮಾಡಕತ್ತಾರ. ನಿಮ್ಗೆ ಹೇಳ್ಬೇಕಂತ ಅಂದ್ಕೊಂಡೆ, ನೀವು ಏನಂತೀರ ಏನಂತೇಳಿ ನಾನು ಸುಮ್ಮನಿದ್ದೆ. ಒಂದು ಎಲ್ಲರ ಒಂದು ಚಲೋ ವರ ಇದ್ರೆ ನೋಡ್ರಿ. ಭಾಳ ಇದ್ದಂತಾರೆ ಏನಲ್ಲ, ತಕ್ಕ ಮಟ್ಟಿಗೆ ಒಂದು ಹಳ್ಳ್ಯಾಗ ಜೀವನ ಮಾಡ್ಕೊಂಡು ಹೋಗಾರ. ಮನೆ ಒಂದು 2 ಎಕರೆ ಹೊಲ ಐತಿ ಅಷ್ಟೇ, ಅವ್ರ ಆಸ್ತಿ ಮತ್ತೇನಿಲ್ಲ. ಹೆಣ್ಮಕ್ಳ ಇಬ್ರು. ಈಕಿ ಅಂತರೂ ಈಗ ಕಾಲೇಜಿಗೆ ಲೆಕ್ಚರ್ ಆಗ್ಯಾಳ. ಒಂದು ಯಾವ್ದಾರ ಚಲೋದು ಹುಡುಗಿದ್ರು ನೋಡ್ರಿ ಒಂಚೂರು, ಅಂದರೆ 4-5 ಕಡೆ ಹೇಳಿ ಇಡೋಣ ಅಂತ ಅಷ್ಟೇ. ಹಾಂ, ನೀವು ಹೇಳಿದ್ದು ಒಳ್ಳೇದಾಯ್ತು. ಇಲ್ಲೇ ಅದಾಳ ತಡ್ರಿ, ನನ್ನ ಗೆಳತಿ ಬಂದಾಳ. ಆಕಿನೂ ಆಕಿ ಮಗ್ಗ ಹುಡುಗನ ಹುಡುಕ್ತಾ ಇದ್ಲ. ತಡ್ರಿ, ಇದೇ ಮಂಟಪದಾಗ ಭೇಟಿ ಆದ್ರೆ ನಾನು ತೋರಿಸೇ ಬಿಡ್ತೇನಂತ. ಹೆಂಗಿದ್ರು ಹುಡುಗಿನೂ ಇಲ್ಲೇ ಅದಾಳ, ಮತ್ತು ಅವರ ತಂದೆ ತಾಯಿನೂ ಇಲ್ಲೇ ಅದಾರ, ಮನೆಯವರು ಎಲ್ಲ ಇರೋದ್ರಿಂದ ಆಯ್ತು. ತಡ್ರಿ ಒಂದು ನಿಮಿಷ, ನನ್ನ ಗೆಳತಿ ಎಲ್ಲ ಇರ್ಬೇಕು ಫಂಕ್ಷನ್ನಾಗ. ಆಕಿನೂ ಬಿಸಿ ಭಾಳ, ಅದಕ್ಕೆ ಇದ್ದು ಅಂದ್ರೆ ಒಂದು ಹುಡುಗಿ ನೋಡೋದು ಇಲ್ಲೇ ಮುಗಿದೋಗ್ಬಿಡ್ಲಿ. ಅಯ್ಯೋ, ಭಾರಿ ಉಪಕಾರ ಆತ್ರಿಪ್ಪ. ಬರ್ರಿ ನೋಡ್ರಿ ಎಲ್ಲದಾರಂತೆ. ನೀವು ಮಾತಾಡ್ತೀರಿ, ನಾನು ನೋಡ್ತೀನಿ ಇಲ್ಲೇ ಇರ್ಬೇಕು. ಆಗಲಿ, ನಮ್ಮಿಂದ ಒಂದು ಹುಡುಗಿ ಲಗ್ನ ಆಕೈತಿ ಅಂದ್ರೆ ಕಲ್ಯಾಣ ಕಾರ್ಯ ಎಷ್ಟಕ್ಕೈತೆ ಅಷ್ಟು ಕೈಲೇ ಸಹಾಯ ಮಾಡ್ಬೇಕು. ಹೌದಿಲ್ರಿ? ಹೆಣ್ಣು ಗಂಡು ಜೋಡಿಸೋದು ಒಂದು ಪುಣ್ಯದ ಕೆಲಸನ ಮತ್ತದ. ಹೌದಿಲ್ರಿ? ಅಲ್ಲ, ಎಷ್ಟು ಗಡ ಕೆಲಸ ಆಗ್ಬಿಡುತ್ತೆ ಪರಕ. ಹಾಂ, ಹೌದೌದು. ನಾನು ಹಂಗೆ ಒಂದು ಮಾತು ಹೇಳೋಂಗೆ ಹೇಳಿದೆ, ನೋಡಿದ್ರೆ ಆಗಲೇ ಗಳಿಗೆ ಮುಹೂರ್ತ ಕೂಡೇ ಬಂದಂಗೆ ಆಗ್ಬಿಡ್ತಲ್ಲ. ಮತ್ತು ಎಲ್ಲೇ ಅದಾರ ಅಂತಂದ್ರೆ ಈಕಿನ ಏನಂತಾಳೇನ ಲಕ್ಷ್ಮಿ? ಸಿಟ್ವಂತನ? ಯಾಕವ ಲಕ್ಷ್ಮಿ, ಲಗ್ನವಲ್ಲ ಏನಕತ್ತೇನು ಮತ್ತೆ? ಇಲ್ರಿ ಅತ್ತೀರ, ಲಗ್ನವಲ್ಲ ಏನಕತ್ತಿಲ್ರಿ. ನನಗೆ ಅಲ್ಲೇ ಊರಾಗ ಅವ್ರ ಅಣ್ಣನ ಮನೆ ಕಡೆ ಸಂಬಂಧದ್ದು ಕೇಳಿದ್ಲ ಅವ್ವ, ನಾ ಅದಕ್ಕೆ ಒಲ್ಲೆ ಅಂದೆ. ಓ ಹೌದಾ, ಅದಂದೆ ನಾನು. ಒಲ್ಲೆನ್ ಬೇಡ ನೋಡಂತಡಿ ಹೆಂಗೈತಿ. ನಾನು ತಕ್ಷಣ ಏನಾಗೇ ಬಿಡಲ್ಲ ಮದುವೆ. ಹುಡುಗ ಹೆಂಗದಾನ ಮಂಟೆ ನಂಗೈತಿ ನೋಡಕ್ ಬರ್ತೈತಿ. ಏನು ಸುಮ್ಮನಿರ, ಹೆಂಗಿದ್ರು ತಯಾರಾದಿಯಲ್ಲ, ಹೋಗಿ ನೋಟ್ ಮಕ್ಕ ಕೊಟ್ಟು ಪೌಡರ್ ಗಿಡ ಹಚ್ಕೋಗ. ಅಲ್ಲ ಚಂದೆ ಅದಿ ಬಿಡಿ, ಈಗೇನು ಕಡಿಮೆನೇ ಆಗಿಲ್ಲ ನಿಂಗೆ. ನೋಡತ್ಲೆ ಹುಡುಗ ಚಂಗನ ನೆಗದೆ ಒಪ್ಕೊಂತಾನ. ಹೊತ್ತು ಭಾಳ ಆತು. ಊಟ ಗೀಟ ಮಾಡಿದ್ರಿಲ್ರಿ? ಇಲ್ಲ, ಆಮೇಲೆ ಎಲ್ಲಾರು ಕೂಡ ಮಾಡೋಣಂತವ್ರಿ. ಮೊಮ್ಮಕ್ಕಳೇ ಮಾಡತ್ತವ ಮೊದಲು ನೋಡ್ಬೇಕು ನೋಡ್ರಿ. ಈಗದ್ದೆಲ್ಲ ಎಂಗೇಜ್ಮೆಂಟ್ ಇರಲ್ಲ, ಪಾಪ ಚಂದಾಗಿ ಎತ್ಕೊಳಕ್ಕಾಗಿಲ್ಲ ನನಗೆ. ಅಂದಂಗೆ ಅಕ್ಕಾರ ಬರ್ರಿ, ಶೋಭಕ್ಕಾರ ಊಟ ಮಾಡ್ಬರ್ರಿ, ನೀವು ಹೊತ್ತು ಭಾಳಾಗೈತಿ. ಹಾಂ ಮಾಡ್ತೇನೆ. ನೀವು ಹೋಗಿರ್ರಿ, ಬಂದೆ. ಹಾಂ ಸರಿ. ಏನು ನಮ್ಮ ಬೀಗರ ಜೋಡಿ ಭಾರಿ ಜೋರಿತ್ತು ಮಾತು. ಆರಾಮದಿರಲ್ರಿ? ಊಟ ಮಾಡ್ಬೇಕು ಬೇಡ, ಒಂದು ಬತ್ತಲ್ಲಿ ಕುಂದ್ರಬೇಕು ಬೇಡ್ರಿ. ಪಾಪ ಅಡ್ಡಾಡ್ ಕಾಲು ಅದಕ್ಕೆ ಬರ್ತೈತಿ. ವಯಸ್ಸಾದಂಗು ಅಲ್ಲ, ವಯಸ್ಸಾಗೈತಿ, ಕಾಲು ಆಕೈತಿ ಅಂತಿರಲ್ಲ. ಮತ್ತು ನೀವೇನು 16 ವರ್ಷದ ಹುಡುಗಿ? ಇನ್ನೂ ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ನನಗಿಂತ ಜಾಸ್ತಿ ನಿಮಗೆ ಆಗೈತೇನಪ್ಪ, ಒಂದು 2 ವರ್ಷ ಅಲ್ಲ. ನೀವು ಈ ನಮ್ನೆ ಅಡ್ಡಾಡಕತ್ತೀರಿ. ಅಂದಂಗೆ ನಮ್ಮ ಬೀಗ್ರು ಅಂತಿರಲ್ಲ, ಮತ್ತು ನಾವು ಯಾರು ಬೀಗ್ರು? ಬೀಗ್ರು ಒಂದೇ ಅಲ್ಲ. ಏನಿಲ್ಲ, ಆರಾಮದಿರೇನ್ರಿ? ಈಗ ಬಂದರೆ ಏನು ಹುಡುಗ ಭಾಳ ಚಲೋ ಅದನ, ಇಡು ಜೋಡು ಚಂದ ಐತಂತ ಮಾತಾಡತ್ತಿದ್ವಿ. ನೀವು ಹೇಳೋದು ನೋಡಿದ್ರೆ ಏನು ಮಾತಾಡ್ಬಾರ್ದಾನೆ ಹೆಂಗೆ ನಾವು? ಅಯ್ಯೋ ಮಾತಾಡ್ರಿಪ್ಪ, ಯಾರು ಬೇಡ ಅಂದ್ರೆ. ಬೀಗ್ರು ಮಾತಾಡಕ್ಕೆ ನಾ ಯಾಕೆ ಬೇಡ ಅನ್ನಕ್ಕೆ ಹೋಗ್ಲಿ? ಅಂದಂಗೆ ಅನು ಎಲ್ಲಿ ಕಾಣವಳ್ಳು, ಒಂಚೂರು ಅನು ಹುಡುಕಾಡಕತ್ತೀನಿ. ಎಲ್ಲಿ ಏನು ಹೊಸವ್ರನ್ನೇ ಇಲ್ಲಪ್ಪ ಆಕಿದ. ಅದಾಳ ಅಲ್ಲಿ ನಿಂತಿರ್ಬೇಕಪ್ಪ. ಓ, ಗಂಡ ಹೆಂಡತಿ ಮಾತಾಡ್ಕೊಂಡು ನಿಂತಾರಲ್ಲ ಮತ್ತೆ. ಹೌದಾ? ಬರ್ರಿ, ನಾ ಇಬ್ರು ಊಟಕ್ಕೆ ಹೋಗೋಣ. ನನಗೂ ಗುಳಿಗೆ ತೊಗೊಳ ಹೊತ್ತಾತು ಶುಗರಿಂದ. ಬರ್ರಿ ಊಟ ಮಾಡೋಣ ಬರ್ರಿ, ಮತ್ತೆ ನನಗೂ ಹೊತ್ತಾತು. ಅಲ್ಲ ಪ್ರಥಮ ಅವರೇ, ನೀವು ನೋಡ್ತಿದ್ರೆ ಯಾಕೋ ಭಾಳ ಬೇಜಾರಾಗ್ತೈತಿ. ಯಾಕೆ ಬೇಜಾರು ಯಾಕಾಗತ್ತೈತಿ? ಯಾಕಂದ್ರೆ ಹೆಂಗೆ ಈಕಿನ ಸಹಿಸ್ಕೊಂತೀರಿ ಅಂತ. ನಿಮ್ಮ ಮದುವೆ ಆದಮೇಲೆ ನಿಮ್ಮ ಫ್ಯೂಚರ್ ನೆನ್ಸ್ಕೊಂಡು ನಂಗೆ ಭಾಳ ಬೇಜಾರಾಗತ್ತೈತಿ. ಅನ್ಯಾಯವಾಗಿ ಇಂಥ ಹುಡುಗಿ ಕೈಯಾಗಿ ನಿಮ್ಮಂಥ ಒಳ್ಳೆ ಹುಡುಗ ಸಿಕ್ಬಿಟ್ನಲ್ಲ ಅಂತ. ಅದಕ್ಕೆ ನೋಡ್ರಿ ಹೆಂಗನ್ನಾತನ. ಬಿಡ್ರಿ, ಹಂಗೇನಿಲ್ಲ. ನಮ್ಮ ಹುಡುಗಿ ಭಾಳ ಸಾಫ್ಟ್, ನಿಜವಾಗ್ಲು ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾಳೆ, ಎಷ್ಟು ಫ್ರೆಂಡ್ಲಿ ಆಗಿರ್ತಾಳೆ. ಮುಂದೆ ನಿಮಗೆ ಗೊತ್ತಾಕೈತಲ್ಲ. ನಿಜಕ್ಕೂ ಅರವಿಂದ್ ಅವರೇ, ನಿಮ್ಮ ಜೋಡಿ ಭಾಳ ಚೆನ್ನಾಗೈತಿ. ಅಂದಂಗೆ ಇವ್ರು ನಮ್ಮ ಮಾವಾರ.
ಓ ನಮಸ್ಕಾರ ರೀ. ಅನು ಅಕ್ಕ, ನೀವು ಅಷ್ಟೇ, ನಿಮ್ಮ ಜೋಡಿನೂ ಅಷ್ಟೇ ಭಾಳ ಚೆನ್ನಾಗೈತಿ. ನೋಡ್ರಿ ಆರಾಮದಿರಲ್ರಿ? ನಿಮ್ಮ ಜೋಡಿ ಯಾರಿಗೇನು ಕಡಿಮೆ ಐತ್ರಿ? ಈಡು ಜೋಡು ಹೇಳಿ ಮಾಡಿಸ್ತಂಗೆ ಬ್ರಹ್ಮ ಹೈಟು ವೆಯ್ಟ್ ಪರ್ಸ್ನಾಲಿಟಿ ಇಬ್ಬರದು ಪಡೆ ಚಿಗಾಕ್ ತೆಗ್ದಂಗೆ ಆಗೈತಿ. ಭಾಳ ಚಂದಾಗೈತ್ರಿ. ಓ ಥ್ಯಾಂಕ್ ಯು. ಪ್ರೀತಮ್, ಇಲ್ಲಿ ನನ್ನ ಪಕ್ಕದ ನಿಂತಾರಲ್ಲ ಇವ್ರು ಲಕ್ಷ್ಮಿ ಅಂತೇಳಿ, ನನ್ನ ಹೆಂಡತಿ ತಂಗಿ, ಕಾಲೇಜ್ ಲೆಕ್ಚರ್ ಅದಾರ. ಓ ಹೌದಾ? ಹ್ಞೂ, ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ಕಾರ ರೀ. ಅಷ್ಟೇ ಅಲ್ಲ, ಆಕಿ ನನ್ನ ಬೆಸ್ಟ್ ಫ್ರೆಂಡ್. ಇಲ್ಲಿ ನಾನೊಬ್ಳೆ ನಿಂತೀನಿ, ನಮ್ಮ ಅಣ್ಣ ಅವ್ರ ಜೊತೆಗೆ ಎಲ್ಲ ಖುಷಿ ಖುಷಿ ಆಗದಾನ. ಒಂದು ಸ್ವಲ್ಪರ ನಮ್ಮ ತಂಗಿ ಬಂದಿಲ್ಲ ಸ್ಟೇಜ್ ಮೇಲೆ ಅಂತ ಅವನಿಗೆ ಬೇಜಾರೇ ಇಲ್ಲ ನೋಡು. ಸರಿ, ನಾವೆಲ್ಲರೂ ಒಂದು ನಮ್ದು ಜೋಡಿ ನಿಮ್ಮ ಜೋಡಿ ಒಂದು ಗ್ರೂಪ್ ಫೋಟೋ ತೆಗ್ಸೋಣ. ಹಂಗಾರೆ ಮತ್ತೆ ನೀವು ಜೋಡಿ ಜೋಡಿ ತೆಗ್ಸೋದಾದ್ರೆ ನಾನು ಆ ಕಡೆ ನಿಂದಿರ್ತೀನಿ, ನೀವು ತೆಗಿಸ್ಕೊರಿ 3 ಜೋಡಿ. ಏ ಬೇಡ ಬೇಡ, ನೀನು ಇರು. ಅರಿನಮ್ಮ, ಶಿವಪೂಜೆ ಒಳಗೆ ಕರಡಿ ಬಿಟ್ಟಂಗ ನಾನು ಯಾಕೆ ಮಮ್ಮ? ಬೇಡ, ನೀವು ತೆಗಿಸ್ಕೊರಿ ಫೋಟೋ, ನಾನು ಆ ಕಡೆ ನಿಂದಿರ್ತೀನಿ. ಒಂದು ಫೋಟೋ ಎಲ್ಲಾರು ತೆಗ್ಸೋಣ, ಆಮೇಲೆ ಬೇಕಾದ್ರೆ 3 ಜೋಡಿ ಒಂದು ಫೋಟೋ ತೆಗ್ಸಿದ್ರಾತ. ಫೋಟೋಗ್ರಾಫರ್ ಎತ್ತಾಗ ಹೋದ? ಊಟಕ್ಕೆ ಹೋಗ್ಯಾನ ಏನ? ಊಟಕ್ಕೆ ಹೋಗಿರ್ಬೇಕು. ವಿಡಿಯೋನ ಬಹಳ ಕಷ್ಟಪಟ್ಟು ಮಾಡೀನಿ. ದಯವಿಟ್ಟು ಈ ಸೆಟ್, ಈ ಎಡಿಟಿಂಗ್ ಸಿಕ್ಕಾಪಟ್ಟೆ ಕೈ ಹಿಡ್ದತ್ ನನಗೆ. ಇಷ್ಟೆಲ್ಲ ಶ್ರಮಕ್ಕೆ ನಾನು ಕೇಳೋದು ಒಂದೇ ನಿಮ್ಗೆ, ದಯವಿಟ್ಟು ಜಾಸ್ತಿ ಲೈಕ್ ಮಾಡಿರಿ ಅಂತ ಅಷ್ಟೇ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಹಂಗೆ ಯಾರೇ ನೋಡ್ತಾ ಇದ್ರು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ.